ಇವತ್ತು ಭಾರತದ ರಾಜಕಾರಣದಲ್ಲಿ ರಾಹುಲ್ ಗಾಂಧಿಯವರು ಒಂದು ಆಶಾಕಿರಣವಾಗಿ ನಮ್ಗೆ ಕಾಣ್ತಾ ಇದ್ದಾರೆ. ಬಹುಶಃ ಅದು ಚಳವಳಿ ರೂಪದಲ್ಲಿ ತೆಗೆದುಕೊಂಡು ಹೋದರೆ ಮಾತ್ರ ಬದಲಾವಣೆ ಬರಲಿಕ್ಕೆ ಸಾಧ್ಯ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ. ಏನು ಓಟ್ ಚೋರಿ ಇದೆಯಲ್ಲ, ಓಟ್ ಚೋರಿ ಬಗ್ಗೆ ರಾಹುಲ್ ಗಾಂಧಿ ಚುನಾವಣಾ ಆಯೋಗದವರ ಮೇಲೆ ಆರೋಪ ಮಾಡಬಾರ್ದಾಗಿತ್ತು ಅಂಥೇಳಿ ಒಂದು 200 ಜನ ಬುದ್ಧಿಜೀವಿಗಳು ಪತ್ರ ಬರೆದಿದ್ದಾರೆ. ನನ್ನ ಕ್ಷೇತ್ರದಲ್ಲಿ ಆದಂಥ ಕಳ್ಳತನ ಅದನ್ನು ನಾನು ಹಿಡಿದುಕೊಟ್ಟಿದ್ದೇನೆ, ನಾನು ಸಾಬೀತುಪಡಿಸ್ತೇನೆ. ಆ 200 ಜನಕ್ಕೂ ಕೂಡ ಬೆಂಗಳೂರಿಗೆ ಆಹ್ವಾನ ಮಾಡ್ತೀನಿ, ಅವ್ರು ಬರಲಿ. ನಾನು ಸಂಪೂರ್ಣವಾಗಿ ಓಟ್ ಚೋರಿ ಯಾವ ಥರ ಮಾಡ್ತಾ ಇದ್ದಾರೆ, ಯಾವ ಥರ ನಡೀತಾ ಇದೆ ಅನ್ನೋದನ್ನು ನಾನು ದೇಶಕ್ಕೆ ಹೇಳ್ಕೊಡ್ತೀನಿ. ಈಗ ಓಟ್ ಚೋರಿ ಬಗ್ಗೆ ದೇಶದ ಗಮನವನ್ನು ಸೆಳೆದಿದ್ರೆ ಇಡೀ ದೇಶ ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದೆ. ಇಂತಹ ಸಂದರ್ಭದಲ್ಲಿ ತಮಗೆ ಬಹುಮಾನ ರೂಪವಾಗಿ ಏನಾದರೂ ಹೈಕಮಾಂಡ್ ಸಿಕ್ಕೋದು ಇಲ್ಲ ಅದ್ರ ಬಗ್ಗೆ ಹೆಚ್ಚು ಪ್ರಭಾವವಾಗಿ ಕೆಲಸ ಆ ಥರ ಏನಿಲ್ಲ. ನಮಗೆ ಪ್ರಜಾಪ್ರಭುತ್ವ ಉಳಿಬೇಕು, ಈ ದೇಶದಲ್ಲಿ ಸಾರ್ವಭೌಮತೆ ಉಳಿಬೇಕು. ಹಾಗಾಗಿ ಚುನಾವಣೆ ಆಯೋಗ ಏನು ಪಕ್ಷಪಾತ ಮಾಡ್ತಾ ಇದೆ. ಈಗ 18 ಪತ್ರ ನಮ್ಮ ಕರ್ನಾಟಕ COD ಅವರು ನನ್ನ ಆಳಂದ ಕ್ಷೇತ್ರದ ಮತದಾರರ ಬಗ್ಗೆ ಎಲ್ಲ ಕೋಡ್ಗಳನ್ನು ಕೇಳಿದ್ದಾರೆ, ಒಂದಕ್ಕೂ ಉತ್ತರ ಕೊಟ್ಟಿಲ್ಲ. 18 ಪತ್ರ ಬರೆದಿದ್ದಾರೆ. ಹಾಗಾಗಿ ಇವತ್ತು ಚುನಾವಣೆ ಆಯೋಗದ ಮೇಲೆ ಕೂಡ ನಮಗೆ ಅನುಮಾನ ಇದೆ, ಅವರು ರಕ್ಷಣೆ ಕೊಡ್ತಾ ಇದ್ದಾರೆ. ಅಲ್ಲ, ತಮ್ಮ ಜವಾಬ್ದಾರಿ ಸಿಕ್ಕಿದ್ರೆ ಇನ್ನೂ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ಬೋದಲ್ಲ ಅಂತ ನಿಮ್ಮ ಅಭಿಮಾನಿಗಳ ಒಂದು ಒತ್ತಾಯ. ನನಗೆ ಗೊತ್ತಿಲ್ಲ. ಮುಖ್ಯಮಂತ್ರಿ ಕೇಳಿ, ತಾವು ಆಕಾಂಕ್ಷಿಗಳಾಗಿದ್ದೀರಾ, ಮುಖ್ಯಮಂತ್ರಿಗಳಾಗಿ ಜವಾಬ್ದಾರಿ ಕೊಟ್ಟರೆ ನಿರ್ವಹಿಸುವಂಥದ್ದು. ನನಗೆ ಆಕಾಂಕ್ಷಿಗಳು ಎಲ್ಲರೂ ಇರ್ತಾರೆ, ನಾನು ಇದ್ದೀನಿ ನೋಡ್ರಿ. ಸರ್, ಈಗ ನಾಯಕತ್ವ ಬದಲಾವಣೆ ಜಾಸ್ತಿ ಚರ್ಚೆ ಆಗ್ತಾ ಇದೆ, ಗೊಂದಲ ಆಗ್ತಾ ಇಲ್ಲ ಕಾರ್ಯಕರ್ತರಲ್ಲಿ. ಅದು ಹೈಕಮಾಂಡ್ದವ್ರು ಮಾಡ್ತಾರೆ. ಹೈಕಮಾಂಡ್ ಇವತ್ತು ಭಾರತದ ರಾಜಕಾರಣದಲ್ಲಿ ರಾಹುಲ್ ಗಾಂಧಿಯವರು ಒಂದು ಆಶಾಕಿರಣವಾಗಿ ನಮ್ಗೆ ಕಾಣ್ತಾ ಇದ್ದಾರೆ. ಬಹುಶಃ ಅದು ಚಳವಳಿ ರೂಪದಲ್ಲಿ ತೆಗೆದುಕೊಂಡು ಹೋದರೆ ಮಾತ್ರ ಬದಲಾವಣೆ ಬರಲಿಕ್ಕೆ ಸಾಧ್ಯ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ. ಏನು ಓಟ್ ಚೋರಿ ಇದೆಯಲ್ಲ, ಓಟ್ ಚೋರಿ ಬಗ್ಗೆ ರಾಹುಲ್ ಗಾಂಧಿ ಚುನಾವಣಾ ಆಯೋಗದವರ ಮೇಲೆ ಆರೋಪ ಮಾಡಬಾರ್ದಾಗಿತ್ತು ಅಂಥೇಳಿ ಒಂದು 200 ಜನ ಬುದ್ಧಿಜೀವಿಗಳು ಪತ್ರ ಬರೆದಿದ್ದಾರೆ. ನನ್ನ ಕ್ಷೇತ್ರದಲ್ಲಿ ಆದಂಥ ಕಳ್ಳತನ ಅದನ್ನು ನಾನು ಹಿಡಿದುಕೊಟ್ಟಿದ್ದೇನೆ, ನಾನು ಸಾಬೀತುಪಡಿಸ್ತೇನೆ. ಆ 200 ಜನಕ್ಕೂ ಕೂಡ ಬೆಂಗಳೂರಿಗೆ ಆಹ್ವಾನ ಮಾಡ್ತೀನಿ, ಅವ್ರು ಬರಲಿ. ನಾನು ಸಂಪೂರ್ಣವಾಗಿ ಓಟ್ ಚೋರಿ ಯಾವ ಥರ ಮಾಡ್ತಾ ಇದ್ದಾರೆ, ಯಾವ ಥರ ನಡೀತಾ ಇದೆ ಅನ್ನೋದನ್ನು ನಾನು ದೇಶಕ್ಕೆ ಹೇಳ್ಕೊಡ್ತೀನಿ. ಈಗ ಓಟ್ ಚೋರಿ ಬಗ್ಗೆ ದೇಶದ ಗಮನವನ್ನು ಸೆಳೆದಿದ್ರೆ ಇಡೀ ದೇಶ ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದೆ. ಇಂತಹ ಸಂದರ್ಭದಲ್ಲಿ ತಮಗೆ ಬಹುಮಾನ ರೂಪವಾಗಿ ಏನಾದರೂ ಹೈಕಮಾಂಡ್ ಸಿಕ್ಕೋದು. ಇಲ್ಲ ಅದ್ರ ಬಗ್ಗೆ ಹೆಚ್ಚು ಪ್ರಭಾವವಾಗಿ ಕೆಲಸ ಆ ಥರ ಏನಿಲ್ಲ. ನಮಗೆ ಪ್ರಜಾಪ್ರಭುತ್ವ ಉಳಿಬೇಕು, ಈ ದೇಶದಲ್ಲಿ ಸಾರ್ವಭೌಮತೆ ಉಳಿಬೇಕು. ಹಾಗಾಗಿ ಚುನಾವಣೆ ಆಯೋಗ ಏನು ಪಕ್ಷಪಾತ ಮಾಡ್ತಾ ಇದೆ. ಈಗ 18 ಪತ್ರ ನಮ್ಮ ಕರ್ನಾಟಕ COD ಅವರು ನನ್ನ ಆಳಂದ ಕ್ಷೇತ್ರದ ಮತದಾರರ ಬಗ್ಗೆ ಎಲ್ಲ ಕೋಡ್ಗಳನ್ನು ಕೇಳಿದ್ದಾರೆ, ಒಂದಕ್ಕೂ ಉತ್ತರ ಕೊಟ್ಟಿಲ್ಲ. 18 ಪತ್ರ ಬರೆದಿದ್ದಾರೆ. ಹಾಗಾಗಿ ಇವತ್ತು ಚುನಾವಣೆ ಆಯೋಗದ ಮೇಲೆ ಕೂಡ ನಮಗೆ ಅನುಮಾನ ಇದೆ, ಅವರು ರಕ್ಷಣೆ ಕೊಡ್ತಾ ಇದ್ದಾರೆ. ಅಲ್ಲ, ತಮ್ಮ ಜವಾಬ್ದಾರಿ ಸಿಕ್ಕಿದ್ರೆ ಇನ್ನೂ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ಬೋದಲ್ಲ ಅಂತ ನಿಮ್ಮ ಅಭಿಮಾನಿಗಳ ಒಂದು ಒತ್ತಾಯ. ನನಗೆ ಗೊತ್ತಿಲ್ಲ. ಮುಖ್ಯಮಂತ್ರಿ ಕೇಳಿ, ತಾವು ಆಕಾಂಕ್ಷಿಗಳಾಗಿದ್ದೀರಾ, ಮುಖ್ಯಮಂತ್ರಿಗಳಾಗಿ ಜವಾಬ್ದಾರಿ ಕೊಟ್ಟರೆ ನಿರ್ವಹಿಸುವಂಥದ್ದು. ನನಗೆ ಆಕಾಂಕ್ಷಿಗಳು ಎಲ್ಲರೂ ಇರ್ತಾರೆ, ನಾನು ಇದ್ದೀನಿ ನೋಡ್ರಿ. ಸರ್, ಈಗ ನಾಯಕತ್ವ ಬದಲಾವಣೆ ಜಾಸ್ತಿ ಚರ್ಚೆ ಆಗ್ತಾ ಇದೆ, ಗೊಂದಲ ಆಗ್ತಾ ಇಲ್ಲ ಕಾರ್ಯಕರ್ತರಲ್ಲಿ. ಅದು ಹೈಕಮಾಂಡ್ದವ್ರು ಮಾಡ್ತಾರೆ. ಹೈಕಮಾಂಡ್